ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ನಮ್ಮ ಟೀಮ್ ಲಂಚ್ಗೋಸ್ಕರ ಬಾರ್ಬಿಕ್ಯೂ ನೇಷನ್ ಬಂದಿದ್ವಿ. ಅಲ್ಲಿಂದ ಫುಡ್ ಹೇಗಿದೆ ಅಂತ ನೋಡೋಣ. Once you will start is enough for us, we will move on the main course. Okay. Like So that. veg also you don't keep any limit. Yeah, veg also Everybody unlimited. will have veg. If you take non-veg, vegetarian also we will serve. So whichever you like more, you can repeat again and again. Once you feel starter is enough for us, you have to move on the main course. But Which way we like more, sir, you can repeat again and again. Okay? we are so hungry. ರೆಸ್ಟೋರೆಂಟ್ ಮ್ಯಾನೇಜರ್ ಬಂದು ನಮ್ಮ ಹತ್ರ ಇಲ್ಲಿನ ಸರ್ವಿಸ್ ಮತ್ತು ಫುಡ್ನ ಅರೇಂಜ್ಮೆಂಟ್ಸ್ಗಳ ಬಗ್ಗೆ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಬೇಸಿಕ್ಲಿ ಅನ್ಲಿಮಿಟೆಡ್ ಬೊಫೆ ಇದ್ದ ಹಾಗೆ. ಬಟ್ ಏನಪ್ಪ ಅಂತಂದರೆ ಸ್ಟಾರ್ಟರ್ಸ್ನ ಅವರು ಟೇಬಲಲ್ಲಿ ಸರ್ವ್ ಮಾಡ್ತಾರೆ. ಹೆಸರು ಹೇಳೋ ಹಾಗೆ ಬಾರ್ಬಿಕ್ಯೂ ನೇಷನ್, ಬಾರ್ಬಿಕ್ಯೂ ಅವರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದರಿಂದ ಅವರು ಸ್ಟಾರ್ಟರ್ಸ್ಗಳನ್ನ ಫುಲ್ ಬಾರ್ಬಿಕ್ಯೂಲ್ಲಿ ಮಾಡಿ ನಮ್ಮ ಟೇಬಲಲ್ಲಿ ಸರ್ವ್ ಮಾಡ್ತಾರೆ. ಒಂದು ಸಣ್ಣ ಬಾರ್ಬಿಕ್ಯೂ ಸೆಟಪ್ನ ನಮ್ಮ ಟೇಬಲಲ್ಲೇ ಇಡ್ತಾರೆ. ಅಲ್ಲಿ ಒಂದು ಫ್ಲ್ಯಾಗ್ಸ್ ಇರುತ್ತೆ. ಆ ಫ್ಲ್ಯಾಗ್ನ ನೀವು ಕ್ಲೋಸ್ ಮಾಡೋವರೆಗೂ ದೆಲ್ ಕೀಪ್ ಆನ್ ಸರ್ವ್ ಸ್ಟಾರ್ಟರ್ಸ್. ಆ ಫ್ಲ್ಯಾಗ್ನ ಕೆಳಗೆ ಮಾಡಿದ ತಕ್ಷಣ ಅವರ ಸ್ಟಾರ್ಟರ್ಸ್ ಸರ್ವಿಸ್ನ ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಬೋಫೆನಲ್ಲಿ ಒಂದು ಚಾಟ್ ಕೌಂಟ್ರ್ ಸಹ ಇದೆ. ಪಾನಿಪುರಿ, ಮಸಾಲೆ ಪುರಿ ಅವೈಲೇಬಲ್ ಇದೆ. ಹಾಗೆ ಮೇನ್ ಕೋರ್ಸಲ್ಲಿ ದೇ ಹ್ಯಾವ್ ಮಟನ್, ಚಿಕನ್, ವೆಜಿಟಬಲ್ಸ್, ಪನ್ನೀರ್, ದಾಲ್ ಇದೆಲ್ಲ ಸರ್ವ್ ಮಾಡ್ತಾರೆ. ಬಟ್ ಮಟನ್ ಕ್ವಾಲಿಟಿ ಇಸ್ ಟೂ ಲೋ. ಅದನ್ನು ಬಿಟ್ಟರೆ ಟೇಸ್ಟು ಅಷ್ಟೇನು ಚೆನ್ನಾಗಿರಲಿಲ್ಲ. ಮೇನ್ ಕೋರ್ಸ್ ಓವರ್ ಆಲ್ ಇಟ್ ವಾಸ್ ಅನ್ ಆ್ಯಾವ್ರೇಜ್. ಸ್ಯಾಲೆಡ್ ಕೌಂಟ್ರ್ ಇತ್ತು. ಸ್ಯಾಲೆಡ್ ಕೌಂಟ್ರ್ ವಾಸ್ ಲಿಟಲ್ ಓಕೆ. ಅದನ್ನು ಬಿಟ್ಟರೆ ಒಂದು 2-3 ತವಾ ವೆಜಿಟಬಲ್ಸ್, ತವಾ ಚಿಕನ್ ಅಂತೇಳಿ ಸುಮಾರು 2-3 ಲೈವಲ್ಲಿ ಇತ್ತು. ಅದು ವಾಸ್ ಓಕೆನೇ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂತಂತಂದರೆ ಸ್ಟಾರ್ಟರ್ಸ್ ಮಾತ್ರ. ಸ್ಟಾರ್ಟರ್ಸಲ್ಲಿ ಇವರು ಪ್ರಾನ್ಸ್ ಕೊಡ್ತಾರೆ, ಚಿಕನ್, ಫಿಶ್, ವೆಜಿಟಬಲ್ಸ್ಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಸ್ಟಾರ್ಟರ್ಸ್ಗಳು ಕೊಡ್ತಾರೆ. ಕಾರ್ನಲ್ಲಿ ಬಾರ್ಬಿಕ್ಯೂ ಮಾಡಿಕೊಡ್ತಾರೆ, ಮಶ್ರೂಮ್ ಬಾರ್ಬಿಕ್ಯೂ ಮಾಡ್ತಾರೆ, ಪನ್ನೀರಲ್ಲಿ ಬಾರ್ಬಿಕ್ಯೂ ಮಾಡ್ತಾರೆ. ವಾಟರ್ಮೆಲನ್ ಬಾರ್ಬಿಕ್ಯೂ ಮತ್ತು ಪೈನಾಪಲ್ ಬಾರ್ಬಿಕ್ಯೂ ಮಾತ್ರ ಔಟ್ಸ್ಟ್ಯಾಂಡಿಂಗ್. ಇದನ್ನ ಮಸ್ಟ್ ಟ್ರೈ. ಬಾರ್ಬಿಕ್ಯೂ ನೇಷನಲ್ಲಿ ಅವರ ಫುಲ್ ಫೋಕಸ್ ಬಂದು ಸ್ಟಾರ್ಟರ್ಸಲ್ಲೇ ಇದೆ. ಸ್ಟಾರ್ಟರ್ಸಲ್ಲಿರೋದ್ರಿಂದ ಅವರು ಮೇನ್ ಕೋರ್ಸ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ. ಹೀಗೆ ಸ್ವಲ್ಪ ಅವರು ಮೇನ್ ಕೋರ್ಸಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಯುವರ್ ಮೀಲ್. ಹಾಗೆ ನಿಮ್ಮ ಸ್ಟಾರ್ಟರ್ಸ್ ಸರ್ವ್ ಮಾಡುವಾಗಲೂ ಅಷ್ಟೇ ದೇ ವಿಲ್ ಬಿಗಿನ್ ವಿತ್ ಸ್ವೀಟ್ ಕಾರ್ನ್, ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಕಾರ್ನ್ ಮಾಡ್ತಾರೆ, ಈ ಫ್ರೈಡ್ ಪೊಟ್ಯಾಟೋಸ್ ಕೊಡ್ತಾರೆ. ಈ ವಿಷಯಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂತಂದರೆ ದೇ ಟ್ರೈ ಟು ಫಿಲ್ ಯುವರ್ ಸ್ಟಮಕ್. ಈ ಫ್ರೈಡ್ ಐಟಮ್ಗಳನ್ನ ತಿಂದರೆ ಫಸ್ಟು ನಮ್ಮ ಸ್ಟಮಕ್ ಸ್ವಲ್ಪ ಫುಲ್ ಆಗಿಬಿಡುತ್ತೆ, ಆಮೇಲೆ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ಡೆಸರ್ಟ್ ಬಂದರೆ ಡೆಸರ್ಟು ಕೂಡ ಚೆನ್ನಾಗೇ ಇತ್ತು. ಆಲ್ ದ ಇಂಡಿಯನ್ ಡೆಸರ್ಟ್ಸ್ ವೇರ್ ರಿಯಲಿ ಗುಡ್. ಆದರೆ ಈ ವೆಸ್ಟರ್ನ್ ಡೆಸರ್ಟ್ನಲ್ಲಿ ಇವ್ರ ಹತ್ರ ಕುಲ್ಫಿ ಕೌಂಟರ್ ಮಾಡಿದ್ದಾರೆ. ಕುಲ್ಫಿನಲ್ಲಿ ಒಂದು 6-7 ವೆರೈಟೀಸ್ ಆಫ್ ಕುಲ್ಫೀಸ್ಗಳನ್ನ ಸರ್ವ್ ಮಾಡ್ತಾರೆ. ಅದ್ರ ಮೇಲೂ ಕೂಡ ಆ್ಯಡ್ ಆನ್ಸ್ಗಳಿರುತ್ತೆ. ಅದರಲ್ಲಿ ನೀವು ಪಿಸ್ತಾ ಹಾಕ್ಬೋದು, ಕೋವಾ ಹಾಕ್ಬೋದು. ಈ ರೀತಿ ಸುಮಾರು ವಿಷಯಗಳನ್ನ ನೀವು ಅದ್ರ ಮೇಲೆ ಹಾಕಿ ನಿಮ್ಮ ಕುಲ್ಫಿನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು. ಆ್ಯಂಬಿಯನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಂಬಿಯನ್ಸ್ ವಾಸ್ ವೆರಿ ಪ್ಲೆಸೆಂಟ್. ಇದು ಮೈಸೂರಿನ ನೆಕ್ಸಸ್ ಮಾಲ್ನ ಟಾಪ್ ಫ್ಲೋರ್ನಲ್ಲಿ ಲೊಕೇಟ್ ಆಗಿದೆ. ಇದರಿಂದ ನೀವು ಅಲ್ಲಿಂದ ಚಾಮುಂಡಿ ಹಿಲ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಟೇಬಲ್ ಅರೇಂಜ್ಮೆಂಟ್ಸ್ಗಳು ತುಂಬ ನೀಟಾಗಿರುತ್ತೆ. ಹುಡುಗರಂತೂ ದ ಸರ್ವಿಸ್ ಇಸ್ ಟಾಪ್ ನಾಚ್. ಸರ್ವಿಸಲ್ಲಿ ಏನೇ ಒಂದು ವಿಷಯ ನಿಮ್ಗೆ ಹಿಡಿಸ್ಲಿಲ್ಲ ಅಂತಂತಂದರೆ ಆ ಹುಡುಗರುಗಳಿಗೆ ಹೇಳಿದ್ರೆ ಸಾಕು, ದೇ ವಿಲ್ ಟ್ರೈ ದೇರ್ ಬೆಸ್ಟ್ ಟು ಮೇಕ್ ಯು ಹ್ಯಾಪಿ. ಸರ್ವಿಸ್ ಟೀಮ್ ಅಂತೂ ತುಂಬಾ ಖುಷಿಯಾಗಿ ಸರ್ವ್ ಮಾಡ್ತಾರೆ. ಟೇಬಲ್ ಬುಕ್ಕಿಂಗ್ಗೆ ಇವರ ವೆಬ್ಸೈಟ್ಗೆ ಹೋಗಿ ನೀವು ಟೇಬಲ್ ಬುಕ್ ಮಾಡ್ಬೋದು. ನಿಮ್ಮ ಸ್ಪೆಷಲ್ ಡೇಸ್ಗಳು ಏನಾದರೂ ಇದ್ದರೆ ಅವ್ರ ಹತ್ರ ಹೇಳಿದ್ರೆ ಸಾಕು, ಗೆಟ್ ಅ ಸ್ಮಾಲ್ ಕೇಕ್ ಆ್ಯಂಡ್ ಸೆಲೆಬ್ರೇಟ್. ಬಾಯ್, ಸಿ ಯು ಆನ್ ಅವರ್ ನೆಕ್ಸ್ಟ್